ಟು ಯೂಸ್, ಈಸಿ ಟು ಕ್ಯಾರಿ. ಪಾಕೆಟ್ ಫ್ರೆಂಡ್ಲಿ ಫೇಸ್ ವಾಶ್ ಪೌಡರ್ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಇದು ಒಂದು 18 ಹರ್ಬ್ಸ್ ಇಂದ ಮಾಡಿರುವಂತಹ ಫೇಸ್ ವಾಶ್ ಪೌಡರ್. ಪಿಗ್ಮೆಂಟೇಶನ್ ಇರೋರಿಗೆ ಅಥವಾ ಗುಳ್ಳೆ ಮೊಡವೆ ಇರೋರಿಗೆ ಮೊಡವೆಗಳು ಹೋಗುತ್ತೆ, ಪಿಗ್ಮೆಂಟೇಶನ್ ಹೋಗುತ್ತೆ. ಏನು ಇಲ್ಲ, ನಮ್ಗೆ ಕ್ಲಿಯರ್ ಸ್ಕಿನ್ ಇದೆ ಅಂದ್ರೆ ಮುಂದೆ ಯಾವಾಗ್ಲೂ ನಿಮ್ಗೆ ಪಿಗ್ಮೆಂಟೇಶನ್ ಆಗ್ಬೋದು ಅಥವಾ ಮುಖದಲ್ಲಿ ಮೊಡವೆಗಳಾಗ್ಬೋದು ಬರೋದಿಲ್ಲ. ನಾನು ಏನೇನ್ ಹರ್ಬ್ಸ್ ಗಳನ್ನ ಯೂಸ್ ಮಾಡಿದೀನಿ ಅಂತ ನಾನು ವಿಡಿಯೋ ಮಧ್ಯದಲ್ಲಿ ಹೇಳ್ತೀನಿ. ಸೊ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಪೂರ್ತಿಯಾಗಿ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಹೈ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಈ ಒಂದು ಪೌಡರ್ ಗಳನ್ನ ಹರ್ಬ್ಸ್ ಗಳನ್ನ ನಾನು ಹಾಕ್ತಾ ಇರುವಂತದ್ದು ಪಿಗ್ಮೆಂಟೇಶನ್ ಆಗುವಂತ ಈ ಮೆಲನಿನ್ ಉತ್ಪತ್ತಿ ಜಾಸ್ತಿ ಆಗುತ್ತಲ್ವಾ, ಅದನ್ನ ಇದು ಅವಾಯ್ಡ್ ಮಾಡುತ್ತೆ. ಈ ಎರಡು ಹರ್ಬ್ಸ್ ಒಂದು ಒಳ್ಳೆ ವರ್ಕ್ ಮಾಡುತ್ತೆ. ಮತ್ತೆ ನೆಕ್ಸ್ಟ್ ನಾನು ಇಲ್ಲಿ ಸುಮಾರು ಹರ್ಬ್ಸ್ ಗಳನ್ನ ಯೂಸ್ ಮಾಡ್ತಿದ್ದೀನಿ. ಕೆಲವೊಂದ್ಸರಿ ನಮ್ಗೆ ಏನಾಗುತ್ತೆ, ಡಸ್ಟ್ ಇರುತ್ತೆ ಮುಖದಲ್ಲಿ. ಆ ಡಸ್ಟ್ ಹೋಗದೆ ಇದ್ರೂ ನಮ್ಗೆ ಆ ಡಸ್ಟ್ ಇಂದ ಕೂಡ ನಮ್ಗೆ ಮುಖದಲ್ಲಿ ಸ್ಕಿನ್ ಅಲರ್ಜೀಸ್ ಆಗ್ಬೋದು, ಮೊಡವೆಗಳಾಗ್ಬೋದು, ಒಂಥರ ರೆಡ್ಡಿಶ್ ಆಗುವಂತದ್ದು, ಈ ಎಲ್ಲಾ ಒಂದು ಸಮಸ್ಯೆಗಳನ್ನ ಈ ಒಂದು ಹರ್ಬ್ಸ್ ಗಳು ಸೇರಿ ನಮ್ಗೆ ಒಂದು ಒಳ್ಳೆ ಕೆಲಸ ಮಾಡುತ್ತೆ. ಸೊ ಇದನ್ನ ನೀವ್ ಯಾರಾದ್ರೂ ತರ್ಸ್ಕೊಳ್ತೀನಿ ಅಂದ್ರೆ ಖಂಡಿತ ತರ್ಸ್ಕೊಳ್ಬಹುದು. ನನ್ಗೆ ಇದು ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಮತ್ತೆ ನಾನು ಇದನ್ನ ಸೇಲ್ ಕೂಡ ಮಾಡ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಇರೋದ್ರಿಂದಾನೇ ನಾನು ನಿಮ್ಗೆ ವಿಡಿಯೋ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗಾರು ಬೇಕಿದ್ರೆ ನನ್ನ ನಂಬರ್ ಅನ್ನ ನಾನು ಇದರಲ್ಲಿ ಕೊಟ್ಟಿರ್ತೀನಿ ಸ್ಕ್ರೀನ್ ಅಲ್ಲಿ. ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಆರ್ಡರ್ ಕೊಟ್ಟು ನಿಮ್ಮ ಮನೆಗೆ ತರಿಸ್ಕೊಂಡು ನೀವು ಯೂಸ್ ಮಾಡಿ ನನಗೆ ರಿವ್ಯೂ ಕೊಡ್ಬೋದು. ಇಲ್ಲಿ ನಾನು ಕ್ಲೇಗಳನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ, ಮತ್ತೆ ಹರ್ಬ್ಸ್ ಗಳನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ನಾನು ಓವರ್ ಆಲ್ ಇದನ್ನ ಸ್ಟಡಿ ಮಾಡ್ಕೊಂಡು ಪಿಗ್ಮೆಂಟೇಶನ್ ಆಗ್ಬೋದು, ಕಪ್ಪು ಕಲೆಗಳಾಗ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗ್ಬೋದು, ಮೊಡವೆಗಳಾಗ್ಬೋದು, ಮತ್ತೆ ನಮ್ಮ ಒಂದು ಮುಖದಲ್ಲಿ ಪ್ರೊಡ್ಯೂಸ್ ಆಗುವಂತ ಎಕ್ಸೆಸ್ ಆಯಿಲ್ ಆಗ್ಬೋದು, ಮತ್ತೆ ಈ ಡರ್ಟ್ ಇರುತ್ತಲ್ಲ, ಕೊಳೆ ಇರುತ್ತಲ್ಲ, ಇದನ್ನು ಕೂಡ ಹೋಗ್ಲಾಡಿಸುವಂತ ಒಂದು ಎಫೆಕ್ಟಿವ್ ಆಗಿರುವಂತ ಒಂದು ಹರ್ಬ್ಸ್ ನ ಫೇಸ್ ವಾಶ್ ಪೌಡರ್ ನ ಮಾಡಿದೀನಿ. ಇದನ್ನ ನೀವು ಫೇಸ್ ಪ್ಯಾಕ್ ತರನು ಕೂಡ ಯೂಸ್ ಮಾಡ್ಕೊಳ್ಬಹುದು, ಇಲ್ಲ ಫೇಸ್ ವಾಶ್ ಪೌಡರ್ ತರ ಕೂಡ ಯೂಸ್ ಮಾಡ್ಕೋಬಹುದು. ಇದು ನೋರೆ ಕೂಡ ಬರುತ್ತೆ. ನಮ್ಗೆ ಈ ಸಿಂಕ್ ಅಲ್ಲಿ ಇಟ್ಕೊಂಡು ನಾವು ಸೋಪ್ ಗಳಲ್ಲಿ ಮುಖನ ತೊಳೆಯೋ ಬದಲು ಈ ಪೌಡರ್ ನಿಂದ ನಾವು ಮುಖ ತೊಳೆಯೋದ್ರಿಂದ ತುಂಬಾನೇ ಒಂದು ಒಳ್ಳೆ ಬೆನಿಫಿಟ್ ಗಳು ಸಿಗುತ್ತೆ. ಮತ್ತೆ ಮೇನ್ ನಮ್ಗೆ ಸಿಂಕ್ ಗಲೀಜ್ ಆಗೋದಿಲ್ಲ. ಎಷ್ಟು ನೀಟ್ ಆಗಿರುತ್ತೆ ಅಂದ್ರೆ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಇರುತ್ತೆ. ಯಾಕಂದ್ರೆ ಈಸಿ ಟು ಯೂಸ್ ಅಂತ ನಾನು ಮೊದಲೇ ನಿಮ್ಗೆ ಹೇಳಿದ್ನಲ್ಲ. ಸೊ ಹಾಗಾಗಿ ಇದನ್ನ ಒಂದ್ಸಾರಿ ನೀವು ತರಿಸ್ಕೊಳ್ಳಿ, ಯೂಸ್ ಮಾಡಿ. ನಿಮ್ಗೆ ಇದ್ರ ರಿಸಲ್ಟ್ ನಿಮ್ಗೂ ಸಿಗ್ಲಿ. ಯಾಕೆಂದ್ರೆ ನನ್ನ ಕಸ್ಟಮರ್ಸ್ ಕೂಡ ಸಿಗ್ತಾ ಇದೆ, ಹಾಗೆ ನಿಮ್ಗೂ ಕೂಡ ಸಿಗ್ಲಿ ಅನ್ನೋದು ನನ್ನ ಒಂದು ಆಸೆ. ಯಾಕಂದ್ರೆ ಪಿಗ್ಮೆಂಟೇಶನ್ ಅನ್ನೋ ಒಂದು ಕಾಯಿಲೆ ನಿಜವಾಗ್ಲೂ ಭಯಂಕರ ಅನ್ಸುತ್ತೆ. ಯಾಕಂದ್ರೆ ಅದು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಕಡಿಮೆ ಮಾಡ್ಬಿಡುತ್ತೆ. ಮುಖದಲ್ಲಿ ಪಿಗ್ಮೆಂಟೇಶನ್ ಇದ್ರೆ ಏನೋ ಒಂದು ಸಣ್ಣ ಗೀರಿದ್ರು ಕೂಡ ನಮ್ಗೆ ಒಂದು ಕೀಳರಿಮೆ ಬರುತ್ತೆ. ನಾವು ಒಬ್ಬರಿಗೆ ಕಾನ್ಫಿಡೆನ್ಸ್ ಆಗಿ ನಾವು ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಎಲ್ಲರೂ ಟ್ರಾವೆಲ್ ಹೋಗ್ತಾ ಇದೀವಿ ಅಂದ್ರೆ ಸೋಪ್ ನ ಕ್ಯಾರಿ ಮಾಡೋದಾಗ್ಬೋದು, ಅದನ್ನ ಒಂದು ಮೇಂಟೈನ್ ಮಾಡೋದಾಗ್ಬೋದು, ತುಂಬಾ ಕಷ್ಟ ಆಗುತ್ತೆ. ಸೊ ಈ ಫೇಸ್ ವಾಶ್ ಪೌಡರ್ ನ ನೀವು ಬ್ಯಾಗ್ ನಲ್ಲಿ ಅಥವಾ ಪರ್ಸ್ ಅಲ್ಲಿ ಇಟ್ಕೊಂಡು ನೀವು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡಬಹುದು. ಟು ಯೂಸ್, ಈಸಿ ಟು ಕ್ಯಾರಿ. ಇಲ್ಲಿ ನಾನು ಮುಲೇಟಿ ಪೌಡರ್ ಆಗ್ಬೋದು, ಮಂಜಿಷ್ಟ ಪೌಡರ್ ಆಗ್ಬೋದು, ಮತ್ತೆ ಮೋರಿಂಗಾ ಪೌಡರು, ನೀಮ್ ಪೌಡರು, ಮತ್ತೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮತ್ತೆ ಮಸೂರ್ ದಾಲ್ ಪೌಡರು, ಹೀಗೆ ಮತ್ತೆ ಇನ್ನು 3-4 ತರದ ಕ್ಲೇಗಳನ್ನು ಹಾಕಿದ್ದೀನಿ ಇದಕ್ಕೆ. ಮತ್ತೆ ನಾನು ಇಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕೂಡ ಹಾಕೊಂಡಿದ್ದೀನಿ. ಇದಿಷ್ಟು ಒಂದು 16 ಹರ್ಬ್ಸ್ ಗಳಿದಾವೆ. ನಾನು ಎಲ್ಲಾನು ಇಲ್ಲಿ ನಿಮ್ಗೆ ಲಿಸ್ಟ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಸುಮಾರು ಹರ್ಬ್ಸ್ ಗಳನ್ನ ಯೂಸ್ ಮಾಡಿದ್ದೀನಿ. ಖಂಡಿತ ನೀವು ಒಂದ್ಸಾರಿ ತರಿಸ್ಕೊಂಡು ನೀವು ಯೂಸ್ ಮಾಡಿ ನನಗೆ ರಿಸಲ್ಟ್ ಅನ್ನ ಹೇಳಿ. ಇದು ಫೇಸ್ ಪ್ಯಾಕ್ ಗೋಸ್ಕರ ಇದು ರೆಡಿ ಆಗಿದೆ. ನೀವು ಈ ಒಂದು ಹರ್ಬ್ಸ್ ಗಳನ್ನ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೀವು ಬೇಕಿದ್ರೆ ರೋಸ್ ವಾಟರ್ ಆಗ್ಬೋದು ಅಥವಾ ಹಾಲ್ ಆಗ್ಬೋದು, ಮತ್ತೆ ಡ್ರೈ ಸ್ಕಿನ್ ಇದ್ರೆ ಮೊಸರು ಆಗ್ಬೋದು, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಕೈಗೆ ತಗೊಂಡು ರೋಸ್ ವಾಟರ್ ಆಗ್ಬೋದು, ಮೊಸರು ಆಗ್ಬೋದು, ಹಾಲ್ ಆಗ್ಬೋದು, ಯಾರಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಫೇಸ್ ಪ್ಯಾಕ್ ರೀತಿ ನೀವು ಕೂಡ ಇದನ್ನ ಯೂಸ್ ಮಾಡ್ಬೋದು. ಇಲ್ಲ ಇದಕ್ಕೆ ನಾನು ಇಲ್ಲಿ ಒಂದು ಹರ್ಬನ ಮರ್ತೋಗಿದ್ದೆ, ಸೊ ಅದನ್ನು ಕೂಡ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಈಗ ಇದು ಫೇಸ್ ಪ್ಯಾಕ್ ಗೆ ರೆಡಿ ಆಗಿದೆ. ನಮಗೆ ಇಲ್ಲಿ ನೊರೆ ಬರಬೇಕು, ಯಾಕೆಂದ್ರೆ ನಾವು ಸೋಪಿನ ಜಾಗದಲ್ಲಿ ಇದನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಯಾವುದೇ ಫೇಸ್ ವಾಶ್ ಕಮರ್ಷಿಯಲ್ ಅನ್ನ ಯೂಸ್ ಮಾಡೋದು ಬಿಟ್ಟು ನಾವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ಇಂಗ್ರೀಡಿಯೆಂಟ್ ಅನ್ನ ಸೇರಿಸ್ತಾ ಇದ್ದೀನಿ. ಇದರಿಂದ ನಮಗೆ ನೊರೆ ಕೂಡ ಬರುತ್ತೆ, ತುಂಬಾನೇ ಒಂದು ಒಳ್ಳೆ ಸ್ಕಿನ್ ಗೆ ಬೆನಿಫಿಟ್ ಕೂಡ ಸಿಗುತ್ತೆ. ಇದು ಒಂದು ಪ್ಲಾಂಟ್ ಬೇಸ್ಡ್ ಆಗಿರುವಂತ ಒಂದು ಪೌಡರ್ ಆಗಿರುತ್ತೆ ಇಲ್ಲಿ. ಸೊ 2 ಇಂಗ್ರೀಡಿಯೆಂಟ್ ಅನ್ನ ಇದಕ್ಕೆ ನಾನು ಎಕ್ಸ್ಟ್ರಾ ಒಂದು ಆಡ್ ಮಾಡಿ ಇದನ್ನ ತಯಾರಿಸ್ತಾ ಇದ್ದೀನಿ. ನೀವು ಇದನ್ನ ಮನೇಲಿ ಮಾಡ್ಕೊಳ್ಬಹುದು, ಇಲ್ಲ ಅಂದ್ರೆ ನೀವು ನನಗೆ ಆರ್ಡರ್ ಕೂಡ ಕೊಡ್ಬೋದು. ಏಕೆಂದ್ರೆ ಇದು ಒಂದು ಎಲ್ಲಾನು ಹರ್ಬ್ಸ್ ಗಳನ್ನ ಅಸಾಧ್ಯವಾದಷ್ಟು ನಾನು ಮನೆಯಲ್ಲೇ ತಯಾರಿಸ್ಕೊಂಡಿದ್ದೀನಿ. ಒಂದು ಬೀಟ್ರೂಟ್ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ, ಕ್ಯಾರೆಟ್ ಪೌಡರ್ ಅನ್ನ ಸೇರಿಸ್ಕೊಂಡಿದ್ದೀನಿ, ಮತ್ತೆ ತುಳಸಿ ಪೌಡರು. ಸೊ ಈ ರೀತಿಯಾಗಿ ಸುಮಾರು ಹರ್ಬ್ಸ್ ಗಳನ್ನ ನಾನು ಇದಕ್ಕೆ ಸೇರಿಸಿದ್ದೀನಿ. ಏಕೆಂದ್ರೆ ಎಲ್ಲಾ ಒಂದು ಇಂಗ್ರೀಡಿಯೆಂಟ್ಸ್, ಎಲ್ಲಾ ಒಂದು ಹರ್ಬ್ಸ್ ನ ಒಂದು ಪ್ರಾಫಿಟ್ ನಮ್ಮ ಮುಖಕ್ಕೆ ಸಿಗ್ಲಿ, ನಮ್ಮ ಸ್ಕಿನ್ನಿಗೆ ಸಿಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಕಮರ್ಷಿಯಲ್ ಫೇಸ್ ವಾಶ್ ಅನ್ನ ಯೂಸ್ ಮಾಡೋ ಬದಲು ನಾವು ಈ ರೀತಿಯಾಗಿ ಹರ್ಬಲ್ ಇದಕ್ಕೆ ಆರ್ಗ್ಯಾನಿಕ್ ರೀತಿಯಲ್ಲಿ ಟ್ರಾನ್ಸ್ಫಾರ್ಮ್ ಆಗೋದು ತುಂಬಾ ಒಂದು ಉತ್ತಮ ಅಂತ ಅನ್ಕೊಳ್ತೀನಿ. ಇದನ್ನ ಯಾವ ರೀತಿ ನಾವು ಯೂಸ್ ಮಾಡಬೇಕು ಅಂದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಮ್ಮ ಕೈಗೆ ತಗೊಂಡು ಇದಕ್ಕೆ ನಾವು ಒಂದು ಸ್ವಲ್ಪ ಚೆನ್ನಾಗಿ ನೀರ್ ಹಾಕೊಂಡು 2 ಕೈಯಿಂದ ನಾವು ಈ ರೀತಿಯಾಗಿ ಮಾಡ್ಕೊಂಡ್ರೆ ಒಂದು ಒಳ್ಳೆ ಒಂದು ನೊರೆ ಬರುತ್ತೆ. ನಮ್ಗೆ ಒಂದು ಆ ಸೋಪ್ ಹಾಕಿರುವಂತ ಫೀಲೇ ಬರುತ್ತೆ. ಆದ್ರೆ ನಮ್ಗೆ ನಿಜವಾದ ಇಲ್ಲಿ ವರ್ಕ್ ಮಾಡುವಂತದ್ದು ಹರ್ಬ್ಸ್.
ಈ ಒಂದು ಹರ್ಬಲ್ ಫೇಸ್ ವಾಶ್ ಪೌಡರ್ ಅನ್ನ ಯೂಸ್ ಮಾಡ್ಲಿಕ್ಕೆ ನಾನು ಸುಮಾರು ರೀತಿಯ ಕ್ಲೇಗಳನ್ನು, ಮುಲ್ಲೇಟಿ ಪೌಡರು, ಮಂಜಿಷ್ಟ, ಮತ್ತೆ ತುಳಸಿ ಪೌಡರು, ಮತ್ತೆ ಹಿಬಿಸ್ಕಸ್ಸು, ರೋಸು, ನೀಮ್ ಪೌಡರು, ಸೊ ಬೀಟ್ರೋಟು, ಕ್ಯಾರೆಟು, ಹೀಗೆ ನಾನು ಒಂದು 18 ಹರ್ಬ್ಗಳನ್ನ ಯೂಸ್ ಮಾಡಿರುವಂತದ್ದು. ಸೊ ನಿಮ್ಮ ಮನೆಗೆ ತರಿಸ್ಕೊಂಡು ಯೂಸ್ ಮಾಡಿ ನಿಮ್ಮ ಸ್ಕಿನ್ ಅನ್ನ ಇನ್ನೂ ಅಷ್ಟು ಹೆಲ್ದಿಯಾಗಿ ಮಾಡ್ಕೊಳ್ಳಿ. ಡಿಯರ್ ವಿವರ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದ್ರೂ ಯೂಸ್ಫುಲ್ ಇಷ್ಟ ಆಯ್ತು ಅನ್ನೋದಾದ್ರೆ ಲೈಕ್ ಕೊಟ್ಟು ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಪಕ್ಕದಲ್ಲೇ ಬರುವಂತ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಹಾಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಹೈಪ್ ಬಟನ್ ಕಾಣುತ್ತೆ. ಸೊ ಹೈಪ್ ಬಟನ್ ಅನ್ನ ಕ್ಲಿಕ್ ಮಾಡಿ ನನ್ನ ಕಂಟೆಂಟ್ಗಳು ಇಷ್ಟ ಆಗ್ತಾ ಇದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.